ನಮ್ಮ ಹಾಲು ಮತದ ಮಹಿಳೆ ಆಕೆ ಒಬ್ಬಕ್ಕೆ ಅಂತ ದೇವಾಲಯಗಳನ್ನ ಮೊಘಲರು ಬಂದವರೆಲ್ಲ ಕೆಡವಿದ್ರು. 50,000 ಮಂದಿ ಕಗ್ಗೊಲೆ ಮಾಡಿ ಗುಡಿ ಕೆಡಿವಿ ಗುಡ್ಯಾನ ಮೂರ್ತಿ ತಂದು ರಸ್ತಾದಾಗ ಹಾಕಿ ತೊಳೆದ್ರು. ಯಾರ್ಯಾರು ವಿರೋಧ ಮಾಡ್ತಾರ ಅವ್ರೆಲ್ಲ ಕುತ್ತಿಗೆ ಕತ್ತರಿಸಿ ಆ ಮಂದಿರ ಇವತ್ತ ಕೆಡಬೇಕಂದ ಬಸವಣ್ಣನ ನೆಟ್ಟಗ ಅರ್ಥ ಮಾಡ್ಕೊಳಂಗಿಲ್ಲ. ನಮ್ ದೇಶದೊಳಗ ಸಾವಿರ ವರ್ಷಗಳಿಂದ ನೀವು ಹೇಳೇನು, ತುಂಗಭದ್ರಾ ನದಿ ದಂಡಿಗೆ ಚಾವುಂಡ್ರಾಯ 6,000 ಮಂದಿ ಈ ಹಂಪಿ ಹತ್ತಿರ ತುಂಗಭದ್ರಾ ನದಿ ದಂಡಿ ಕಟ್ಟಿದ್. ಈಗನು ಯಾರಿಗಾರ ಬೆಳೆ ನೀವು ಹೋಗ್ತೀರಿ, ಬರೇ ನವಮಿ ದಸರಾ ದಿಬ್ಬ ನೋಡ್ತೀರಿ, ಕಡ್ಲಿಕಾಳ ಗಣಪತಿ, ಸಾಸಿವೆ ಕಾಳ ಗಣಪತಿ, ವಿರೂಪಾಕ್ಷ ದೇವ್ರ ದರ್ಶನ ಮಾಡ್ಕೊಂಡು ಹೊಂಟು ಬಿಡ್ತೇನೆ. ನಿಮಗೆ ನಿಜವಾದ ಈ ದೇಶದ ವೈಭವ ನೋಡೋದಿತ್ತಂತಂದ್ರ ಆ ನದಿ ದಂಡಿ ಹಿಡ್ಕೊಂಡು ಹಿಂಗ ತೆಳಗ್ ಹೋಗ್ರಿ. ಎಷ್ಟ್ ಹೋಗ್ಬೇಕಂದ್ರ ತಳಿರ ಎಲ್ಲಿ ತನ ಗುಡಿ ಅದಾವ ಅಲ್ಲಿ ತನ ಹೋಗ್ರಿ. ನೀವು ಕಾಳಹಸ್ತಿ ತನ, ತಿರುಪತಿ ಅಚ್ಚಿಕ್ಕ ಕಾಳಹಸ್ತಿ ಅಲ್ಲಿ ತನಾನು 6,000 ಗುಡಿ ಕಟ್ಟಿದ್ದ. ಕಲಾವಿದರಿಗೆ ಕೆಲಸ ಕೊಟ್ಟಿದ್ದ, ಕಲಾವಿದರ ಮಾನ ಸನ್ಮಾನ ಮಾಡಿದ್ದ ರಾಜ. ಜನರಿಗೆ ಕೆಲಸ ಕೊಡ್ಬೇಕಲ್ಲ, ಎಲ್ಲ ಊರುಗಳಲ್ಲಿ ಅಂತ ದೇವಾಲಯಗಳನ್ನ ಮೊಘಲರು ಬಂದವರೆಲ್ಲ ಕೆಡವಿದ್ರು. ಗುಡಿ ಕೆಡವಾಕ ಆಗ್ಲಿಲ್ಲ, ಗುಡ್ಯಾಗ ಕಟ್ಟಿಗೆ ತುಂಬಿ ಬೆಂಕಿ ಹಚ್ಚಿ ಕರಗಿಸಿದ್ರು. ಆದ್ರೆ ನಮ್ ಜನ ನೋಡ್ಕೊಂತ ಕುಂದ್ರಲಿಲ್ಲ, ಮತ್ತ ಹೊಳಿ ಕಟ್ಟಿದ್ರು. ಏನ್ ಕೆಡವಿದ್ರೆ ಏನ್ ಮಾತ, ನಮ್ಮ ಹೃದಯದೊಳಗಿನ ದೇವ್ರನ್ನೇನ್ ಕೆಡವರ್ದಾರಂತ ಮತ್ ಕಟ್ಟಿದ್ರು. ಸೌರಾಷ್ಟ್ರದ ಸೋಮೇಶ್ವರನ ದೇವಾಲಯಕ್ಕ 50,000 ಮಂದಿ ಇಂಥವ್ರ ಹೆಣ್ಮಕ್ಳು ಗಂಡ್ಮಕ್ಳು ಭಕ್ತರು ಹಿಂಗ ಕೈ ಹಿಡ್ಕೊಂಡು ನಿಂತ್ರು, ಎದಿ ಕೊಟ್ಟು ನಮ್ ದೇವ್ರಿಗೆ ಕೈ ಹಚ್ಚಬೇಡ, ನಿಮ್ಗೆ ಎಷ್ಟು ಬಂಗಾರ ಬೇಕು, ಬೆಳ್ಳಿ ಬೇಕು, ರೊಕ್ಕ ರೂಪಾಯಿ ಬೇಕು ಹೇಳ್ರಿ ಕೊಡ್ತೀವಿ, ಆದ್ರೆ ನಮ್ ಗುಡಿ ಕೆಡಬೇಡ್ರಿ ಅಂದ್ರು. 50,000 ಮಂದಿ ಕಗ್ಗೊಲೆ ಮಾಡಿ ಗುಡಿ ಕೆಡಿವಿ ಗುಡ್ಯಾನ ಮೂರ್ತಿ ತಂದು ರಸ್ತಾದಾಗ ಹಾಕಿ ತೊಳೆದ್ರು ಮೊಘಲರು. ಹಿಂಗ್ ತುಳಿದು ಮುಂದಕ್ಕೆ ಹೋದ್ರು, ಹಿಂದ್ ಹೊಳೆ ಕಟ್ಟಿದ್ರು. ಕಾಶಿ ವಿಶ್ವನಾಥನ ದೇವಾಲಯವನ್ನು ಮಹಾಶಿವರಾತ್ರಿ ದಿವಸನ ಕೆಡುವಂತ ಬಾದಶಾ ಪತ್ರ ಕಳಿಸಿದ ಅಲ್ಲಿ ಕೋತವಾಲ್ಗ. ಅವಂದ ಬಾಳ ಮಂದಿ ಬಂದೈತ್ರಿ ಶಿವರಾತ್ರಿ ಜಾತ್ರೆಗೆ, ಈ ಮಂದಿ ಹೋಗಿಲ್ ಕೆಡುತ್ತೀನಿ ಅಂದ. ಈಗೇನ್ರ ಕೆಡವಾಕ್ ಹೋದ್ರೆ ಎಲ್ಲಾ ಮಂದಿ ವಿರೋಧ ಮಾಡ್ತಾರ, ಅದಕ್ಕೆ ಆಮ್ಯಾಗ ಕೆಡುತ್ತೀನಿ ಅಂದ. ಯಾರ್ಯಾರು ವಿರೋಧ ಮಾಡ್ತಾರ ಅವ್ರೆಲ್ಲ ಕುತ್ತಿಗೆ ಕತ್ತರಿಸಿ ಆ ಮಂದಿರ ಇವತ್ತ ಕೆಡಬೇಕಂದ 3 ಲಕ್ಷ ಜನರ ಕಗ್ಗೊಲೆ ಮಾಡಿ ಕಾಶಿ ವಿಶ್ವನಾಥನ್ ದೇವಾಲಯ ಕೆಡವಿದ್ರು. ಅದನ್ನ ನಮ್ಮಕ್ಕೆ ಒಬ್ಬ ಹೆಣ್ಮಗಳು ಏನು 40-50 ಹಳ್ಳಿ ಸಂಸ್ಥಾನದ ಅಧಿಪತಿ ಆಕಿ ಅಹಿಲ್ಯಾದೇವಿ ಹೋಳ್ಕರ್ ಅಂತ, ನಮ್ಮ ಹಾಲು ಮತದ ಮಹಿಳೆ ಆಕೆ ಒಬ್ಬಕ್ಕೆ ಗುಡಿ ಕಟ್ಸಿದ್ಲು. ಹೋಗಿ ನಿಂತ ಅದರಾಗ ಒಂದ್ ಮೂಲ್ಯಾಗ ಗುಡಿ ಕಟ್ಸಿದ್ಲು. ಹೊಳ್ಳಿ ಕೆಡುವ ಸಾಮರ್ಥ್ಯ ಯಾವ ಮುಂಡೆ ಮಗ್ಗು ಆಗಲಿ.